ಸ್ವಂತ ಮನೆ ಮಾಡಬೇಕು ಅಂದರೆ ಯಾರಿಗೆ ಸ್ವಂತ ಮನೆ ಇಲ್ಲ, ಸ್ವಂತ ಸೈಟು ತಗೊಳಕ್ಕಾಗ್ತಾ ಇಲ್ಲ ಅನ್ನೋದಾದರೆ ಬಾಡಿಗೆ ಮನೆ, ಭೋಗ್ಯ ಮನೆಯಲ್ಲೇ ಜೀವನ ಪೂರ್ತಿ ಕಳೆಯುವಂತಾಗಿದೆ. ಸಿಂಗಲ್ ಬೆಡ್ರೂಮ್ ಇದೆ ಗುರುಗಳೇ ನಮ್ಮ ಮನೇಲಿ, ಅದು ಕೂಡ ವಾಸ್ತು ಸರಿ ಇಲ್ಲ. ನಾಳೆ ದಿನ ಮಕ್ಕಳಿಗೆ ಮದುವೆ ಮಾಡಿದ್ರೆ ಹೇಗೆ ನಮ್ಮ ಪರಿಸ್ಥಿತಿ? ಬೇರೆ ಕಡೆ ಹೋಗೋದಕ್ಕೂ ಅನುಕೂಲ ಅಷ್ಟಿಲ್ಲ, ಭೋಗ್ಯ ಮಾಡೋದಕ್ಕೆ ಸರಿಯಾದ ರೀತಿಯಲ್ಲಿ ಮನೆಗಳು ಸಿಗಲ್ಲ. ನಮ್ಮದೇ ಒಂದು ಸ್ವಂತ ಮನೆ ಇದ್ದರೆ ಚೆನ್ನಾಗಿರುತ್ತೆ, ಆದರೆ ಮನೆ ಮಾಡ್ಕೊಳಕ್ಕಾಗ್ತಾಯಿಲ್ಲ. ತುಂಬ ಪ್ರಯತ್ನ ಪಡ್ತಾಯಿದ್ದೀವಿ, ಪರಿಹಾರ ಹೇಳ್ಕೊಡಿ ಅಂತ ತುಂಬ ಜನ ಕೇಳಿದರು. ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ಹೇಳಿರುವ ಈ ಪರಿಹಾರದಿಂದ ನೂರಾರು ಜನ ಸ್ವಂತ ಮನೆ ಮಾಡಿಕೊಂಡಿದ್ದಾರೆ, ಸ್ವಂತ ಸೈಟನ್ನು ಮಾಡಿಕೊಂಡಿದ್ದಾರೆ. ಆ ಪರಿಹಾರ ಏನು ಅಂತ ನಿಮಗೂ ಸಹ ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಅದರಂತೆ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಸ್ವಂತ ಮನೆ ಅಥವಾ ಸ್ವಂತ ನಿವೇಶನವನ್ನಾದರೂ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಅದೇನು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಭೂವರಹ ಸ್ವಾಮಿಯ ಪೂಜೆ. ಅಖಂಡ ದೈವ ಬಲ ಇರುವಂತಹ ಭೂವರಹ ಸ್ವಾಮಿಯನ್ನು ಮನಸಾರೆ ಭಕ್ತಿ ಸಂಕಲ್ಪದಿಂದ ಪೂಜೆ ಮಾಡಬೇಕು. ಮಂಡ್ಯ ಜಿಲ್ಲೆಯ ಕಲ್ಲತ್ತಿಯಲ್ಲಿರುವಂತಹ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಸಲ್ಲಿಸಿ ಅಲ್ಲಿ ಕೊಡುವಂತಹ ಪ್ರಸಾದವನ್ನು ತೆಗೆದುಕೊಂಡು ಬರಬೇಕು. ಒಂದು ಭೂವರಹ ಸ್ವಾಮಿಯ ಫೋಟೋವನ್ನು ತೆಗೆದುಕೊಂಡು ಬನ್ನಿ. ಇನ್ನೂ ಬೇಗ ಫಲಕಾರಿ ಆಗುತ್ತೆ ಅನ್ನೋದಾದರೆ ಭೂವರಹ ಸ್ವಾಮಿಯ ಹೋಮ ಯಜ್ಞವನ್ನು ಮಾಡಿರತಕ್ಕಂತಹ ಹೋಮದ ಇಟ್ಟಿಗೆಯನ್ನು ನಿಮ್ಮ ಮನೆಯಲ್ಲಿಟ್ಟು, ದೇವರ ಕೋಣೆಯಲ್ಲಿಟ್ಟು ಅಥವಾ ನೀವು ಪೂಜೆ ಮಾಡುವ ಜಾಗದಲ್ಲಿಟ್ಟು ಭಕ್ತಿಯಿಂದ ಪ್ರತಿದಿನ ಭೂವರಹ ಸ್ವಾಮಿಯ ಮಂತ್ರವನ್ನು ಹೇಳುತ್ತಾ ಪೂಜೆ ಮಾಡುತ್ತಾ ಬರಬೇಕು. ಈ ರೀತಿ ಯಾರು ಪೂಜೆ ಮಾಡುತ್ತಾರೋ ಅವರಿಗೆ ಮಾನಸಿಕ ಶಕ್ತಿಯಿಂದ, ಧೈರ್ಯ ಶಕ್ತಿಯಿಂದ ಹೆಚ್ಚಾಗುತ್ತದೆ. ಸ್ವಂತ ಮನೆ ಕನಸು ನಿರ್ಮಾಣವಾಗಲು ಪ್ರತಿದಿನವೂ ಕೂಡ ಒಂದೊಂದೇ ರೀತಿಯಾದಂತಹ ಹಣಕಾಸಿನ ವ್ಯವಸ್ಥೆಗಳು ಸರಿದೂಗಿಸುತ್ತಾ ಬರುತ್ತದೆ. ಸಾಕ್ಷಾತ್ ಭೂವರಹ ಸ್ವಾಮಿಯೇ ಒಂದು ದಿವಸ ನಿಮ್ಮ ಕನಸಿನಲ್ಲಿ ಬಂದು ಸ್ವಂತ ಮನೆ ಆಗಿದೆ, ನೀನು ಅದರಲ್ಲಿ ಬಾಳುವಂತೆ ಆಗುತ್ತದೆ ಅಂತ ಆಶೀರ್ವದಿಸುತ್ತಾರೆ. ಈ ಆಶೀರ್ವಾದದಿಂದ ಭೂವರಹ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ನಿಮಗೆ ಸ್ವಂತ ಮನೆ ಆಗುತ್ತದೆ. ಅದಕ್ಕಾಗಿ ಈ ಭೂವರಹ ಸ್ವಾಮಿಯ ಹೋಮದ ಯಜ್ಞ ಮಾಡಿರುವಂತಹ ಇಟ್ಟಿಗೆಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಅದಕ್ಕಾಗಿ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಇಟ್ಟಿಗೆಯನ್ನು ಸುರಕ್ಷಿತವಾಗಿ ನಿಮ್ಮ ಮನೆಗೆಯೇ ಕಳಿಸಿಕೊಡುತ್ತಾರೆ. ತುಂಬ ಒಳ್ಳೆಯದಾಗುತ್ತೆ, ಸ್ವಂತ ಮನೆ ಖಂಡಿತ ಆಗುತ್ತೆ. ಇನ್ನು ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಇವತ್ತೇ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ, ತುಂಬ ಚೆನ್ನಾಗಿ ಪರಿಹಾರ ಹೇಳ್ತಾರೆ.